ದಿ ರೈಸ್ ಆಫ್ ಅಶೋಕ ಸತೀಶ್ ನೀನಾಸಂ ಅಂಡ್ ವಿನೋದ್ ದಾಂದಲೆ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತ ಸಿನಿಮಾ. ಇದು 1970s ಅಲ್ಲಿ ಒಂದು ಸಮುದಾಯದ ಮೇಲೆ ನಡೆಸುತ್ತಿದ್ದಂತ ದಬ್ಬಾಳಿಕೆ, ಶೋಷಣೆ, ಹಿಂಸೆಯ ವಿರುದ್ಧ ಹೋರಾಟ ಮಾಡುವಂತ ಅಶೋಕನ ಕತೆ ಹೇಳೋದಕ್ಕೆ ಬರ್ತಾ ಇರುವಂತ ಫಿಲ್ಮ್. ಇನ್ನು ಇದರ ಟ್ರೈಲರ್ ಅಲ್ಲಿ ಏನೇನ್ ಇಷ್ಟ ಆಯ್ತು, ಸತೀಶ್ ಅವರ ಹೊಸ ಲುಕ್ ಹೇಗಿದೆ, ಇದರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ಎಲ್ಲನೂ ಮಾತಾಡೋಣ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಕಂಟೆಂಟ್ ರೀಚ್ ಆಗೋದಕ್ಕೋಸ್ಕರ ಒಂದು ಲಾಂಗ್ ಗ್ಯಾಪ್ ಆದ್ಮೇಲೆ ನೀನಾಸಂ ಸತೀಶ್ ಅವರು ಈ ಸಲ ಕಾಮಿಡಿ ಜಾನರ್ ಫಿಲಮ್ ನ ಬಿಟ್ಟು ಒಂದು ಪಕ್ಕಾ ಆಕ್ಷನ್ ಡ್ರಾಮಾ ಫಿಲ್ಮ್ ಜೊತೆಗೆ ಬರ್ತಾ ಇದ್ದಾರೆ. ಇನ್ನು ಟೈಟಲ್ ಅಲ್ಲಿ ಇರೋ ತರ ನಾಟ್ ಆಲ್ ದ ಬ್ಯಾಟಲ್ಸ್ ಆರ್ ಫಾಟ್ ಆನ್ ಬ್ಯಾಟಲ್ ಫೀಲ್ಡ್ ಅಂತ ಹೇಳಿರೋ ಹಾಗೆ ನಮ್ದು ನಮ್ಮ ಜನ ನಮ್ಮ ಬದುಕು ಅನ್ನೋದು ಟ್ರೈಲರ್ ಅಲ್ಲಿ ಎದ್ದು ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಇದೊಂದು ಒಳ್ಳೆ ಕಾನ್ಸೆಪ್ಟ್ ಅಂಡ್ ಪೊಟೆನ್ಷಿಯಲ್ ಇರೋ ಸಿನಿಮಾ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ನೀನಾಸಂ ಸತೀಶ್ ಅವರ ಹೊಸ ಲುಕ್, ಆಕ್ಟಿಂಗ್ ಎಲ್ಲ ಅವರ ಪಾತ್ರಕ್ಕೆ ಅನುಗುಣವಾಗಿ ಹೊಂದ್ಕೊಂಡಿದೆ. ಮತ್ತೆ ಇವರು ಇದರಲ್ಲಿ ಒಬ್ಬ ಸ್ಟೂಡೆಂಟ್ ಆಗಿ, ಮಗನಾಗಿ, ಒಬ್ಬ ರೆಬಲ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ, ಇವರ ಜೊತೆ ಸಪ್ತಮಿ ಗೌಡ ಅವರು ಇವರ ಲವರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಒಂದೊಳ್ಳೆ ಲವ್ ಸ್ಟೋರಿನೂ ಕೂಡ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ಈ ಫಿಲಮ್ ನ ವಿಲ್ಲನ್ ಆಗಿ ಸಂಪತ್ ಅವರು ಕೂಡ ಖಡಕ್ ಆಗಿ ಕಾಣಿಸ್ಕೊಂಡಿದ್ದು ಡೆಫಿನೆಟ್ಲಿ ಥಿಯೇಟರ್ ಅಲ್ಲಿ ಒಂದು ಒಳ್ಳೆ ಫೀಲ್ ಕೊಟ್ಟು. ಮತ್ತೆ ಈ ಮೂವಿಲಿ ತಂದೆ ಮಗನ ಎಮೋಷನ್ಸ್, ಒಬ್ಬ ಗೌರ್ಮೆಂಟ್ ಜಾಬ್ಗೋಸ್ಕರ ಪಡುವಂತ ಕಷ್ಟ, ಊರಿನ ಯಜಮಾನನ ದರ್ಪ ಅಂಡ್ ಅದಕ್ಕೆ ಎದುರಾಗುವಂತ ಪಾತ್ರಗಳು ತುಂಬಾ. ಇನ್ನು ಇದರಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂತ ಅನಿಸಿದ್ದು ಯಾವುದು ಅಂತಂದ್ರೆ, ಇದರಲ್ಲಿ ತುಂಬಾ ಎಲಿವೇಶನ್ಸ್ಗಳಿದ್ದು ಅದು ಹೇಗೆ ವರ್ಕೌಟ್ ಆಗಿದೆ ನೋಡಬೇಕು. ಮತ್ತೆ ಮೊದಲನೇ ಬಾರಿ ನೀನಾಸಂ ಸತೀಶ್ ಅವರು ರೆಬಲ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದು ಅದು ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದು. ಮೂರನೆಯದ್ದು ಆಗ ನಡೀತಿದ್ದಂಥ ದಬ್ಬಾಳಿಕೆನ ಫಿಲಮ್ ಅಲ್ಲಿ ಹೇಗೆ ತೋರಿಸಿದ್ದಾರೆ ಅನ್ನೋದು. ಜೊತೆಗೆ ಈ ಫಿಲಮ್ ತಮಿಳ್ ಅಂಡ್ ತೆಲುಗುಲಿ ಕೂಡ ರಿಲೀಸ್ ಆಗ್ತಾ ಇದ್ದು ಸುಮಾರು 200 ಥಿಯೇಟರ್ ರಿಲೀಸ್. ಮತ್ತೆ ಫಿಲಮ್ ಅಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಮ್ಯೂಸಿಕ್ ಚೆನ್ನಾಗಿ ಬಂದಿದೆ. ಅದರಲ್ಲೂ ಏಳೋ ಮಾದೇವ ಸಾಂಗ್ ಅಂಡ್ ಸಿದ್ದಯ್ಯ ಸ್ವಾಮಿ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಈ ಫಿಲಮ್ ಅಲ್ಲಿ ಸತೀಶ್ ಅವರ ಜೊತೆ ಸಪ್ತಮಿ ಗೌಡ, ಬಿ ಸುರೇಶ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ರವಿಶಂಕರ್, ಯಶ್ ಶೆಟ್ಟಿ, ಡ್ರ್ಯಾಗನ್ ಮಂಜು ಮುಂತಾದವರು ಆಕ್ಟ್ ಮಾಡಿದ್ದಾರೆ. ಫೈನಲಿ ದ ರೈಸ್ ಆಫ್ ಅಶೋಕ ಮಾಸ್ ಆಡಿಯನ್ಸ್ಗೆ ಇಷ್ಟ ಆಗುವಂತ ಒಂದು ಫಿಲ್ಮ್ ಆಗಿ ಕಾಣ್ತಾ ಇದೆ. ಸೊ ನೀವು ನಿಮ್ಮ ಫ್ಯಾಮಿಲಿಯ ಜೊತೆ ಫೆಬ್ರವರಿ 27ಕ್ಕೆ ಹೋಗಿ ನೋಡಬಹುದು. ಮತ್ತೆ ಈ ಫಿಲಮ್ ಟ್ರೈಲರ್ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಿನಿಮಾ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.